ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸೋಷಿಯಾಲಜಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. 2025-26ನೇ ಸಾಲಿನಲ್ಲಿ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 1-2 ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಆಲ್ರೆಡಿ ಉತ್ತರವನ್ನು ಹೇಳಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಈ ವರ್ಷದ ಎಕ್ಸಾಮನ್ನು, ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇರುವಂತಹ ಮಕ್ಕಳಿಗೆ ಸೋಷಿಯಾಲಜಿಯಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಬೇಕು, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇರಬಹುದು. ಯಾಕಂತ ಹೇಳಿದರೆ ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಲ್ಲದೆ ಪ್ರೈವೇಟಲ್ಲಿ ಕೂಡ ಎಕ್ಸಾಮನ್ನು ಕಟ್ಟಿರೋರು ಇರ್ತಾರೆ. ಹಾಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಬೇಡ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದಾರೋ ಎಲ್ಲವೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಡೌಟ್ ಬರೋದೇನು ಅಂತ ಹೇಳಿದ್ರೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಸೊ ಎಲ್ಲ ಡೌಟ್ಗಳು ನಿಮಗೆ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಮುಗಿದ ನಂತರ, ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಇದಕ್ಕೆ ಉತ್ತರವನ್ನು ಹೇಳಿ ಮುಗಿದ ನಂತರ ನಿಮ್ಮ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಈಗ ಆಲ್ರೆಡಿ ಓದಕ್ಕೆ ಸ್ಟಾರ್ಟ್ ಮಾಡಿರುವಂಥವರಿಗೆ 5 ಅಂಕ 10 ಅಂಕದ ಪ್ರಶ್ನೆಗಳು ನಮಗೆ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು, ನಾವು ಪ್ರಿಪೇರ್ ಆಗ್ತೀವಿ ಅನ್ನೋದಾದರೆ, ಈ ಹಿಂದೆ ನಿಮ್ಮ ಸೀನಿಯರ್ಸ್ ಅಂತ ಹೇಳಿದ್ರೆ 2025ರಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರೆದಿರುವಂತಹ ಮಕ್ಕಳಿಗೆ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಸಾಕಷ್ಟು ಇವೆ. ಅದರಲ್ಲಿ ಡೀಟೇಲ್ ಆಗಿ 2 ಅಂಕ, 5 ಅಂಕ, 10 ಅಂಕ, ಆ 10 ಅಂಕದಲ್ಲೂ ಕೂಡ ಉತ್ತರವನ್ನು ಹೇಳಿರೋದ್ರಿಂದ ಪಾರ್ಟ್ 1 ಪಾರ್ಟ್ 2 ಈ ರೀತಿಯಾಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 1 ಅಂಕ ಅಂತ ಹೇಳಿದ್ರೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ ಎಲ್ಲವೂ ಕೂಡ ಕವರ್ ಆಗಿರುತ್ತೆ. ಹಾಗಾಗಿ ಆ ವೀಡಿಯೋಸ್ಗಳ ಲಿಂಕ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇವಾಗೇನು ಪ್ಲೇ ಆಗ್ತಿದೆಯಲ್ಲ ಈ ವಿಡಿಯೋ, ಇದರ ಒಂದು ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ, ಆ ವೀಡಿಯೋಸ್ಗಳನ್ನ ವಾಚ್ ಮಾಡಬಹುದು. ಸೊ ಈ ವರ್ಷಕ್ಕೆ ಸಂಬಂಧಪಟ್ಟಾಗೂ ಕೂಡ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತೀನಿ, ಬಟ್ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಏನಿರೋದಿಲ್ಲ. ಹಾಗಾಗಿ ಆ ಪ್ರಶ್ನೆಗಳಿಗೆ ನೀವು ತಯಾರಿಯನ್ನು ನಡೆಸಬಹುದು. ಇಲ್ಲಿ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಅಂತ ಕೇಳಿದ್ದಾರೆ. ಇಲ್ಲಿ 2011ರ ಜನಗಣತಿಯ ಪ್ರಕಾರ ಹೇಳೋದಾದರೆ ಭಾರತದ ಲಿಂಗಾನುಪಾತ 940. ಇದು ಸರಿಯಾದಂತಹ ಉತ್ತರ, 940. ಓಕೆನಾ? 1000 ಪುರುಷರಿಗೆ, 940 ಮಹಿಳೆಯರು. ಆದರೆ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಅವರು 2011ರ ಜನಗಣತಿಯ ಪ್ರಕಾರ ಭಾರತದ ಮಕ್ಕಳ ಲಿಂಗಾನುಪಾತ ಅಂತ ಕೂಡ ಕೇಳಬಹುದು. ಹಾಗಾಗಿ ಮಕ್ಕಳ ಲಿಂಗಾನುಪಾತ ಕೇಳಿದರೆ 914 ಸರಿಯಾದ ಉತ್ತರ ಆಗಿರುತ್ತೆ. 1000 ಗಂಡು ಮಕ್ಕಳಿಗೆ, 914 ಹೆಣ್ಣು ಮಕ್ಕಳು. ಹಾಗಾಗಿ 914 ನೆನ್ಪಿಟ್ಕೊಳ್ಳಿ. ಅದೇ ಭಾರತದ ಲಿಂಗಾನುಪಾತ ಅಂತ ಬಂದಾಗ 940 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಕಾಷ್ಟ ಕೇಳಿದರೆ. ಕಾಷ್ಟ ಅಂತ ಹೇಳಿದರೆ ತಳಿ ಅಥವಾ ಜನಾಂಗ. ಪ್ರಬಲ ಜಾತಿ ಅಂತ ಹೇಳಿದರೆ ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯನ್ನು ತಂದವರು MN ಶ್ರೀನಿವಾಸ್ ಆಗಿರ್ತಾರೆ. ಪರಿಶಿಷ್ಟ ಪಂಗಡ ಮಿಜೋರಾಂ. ಅಲ್ಲಿಗೆ ABC 2, 3, 1. ಸೊ 2, 3, 1 ಆಪ್ಷನ್ನು B ಯಲ್ಲಿದೆ. ಹಾಗಾಗಿ ಸರಿಯಾದ ಉತ್ತರ B. ನೆಕ್ಸ್ಟು ಲಿಜ್ಜತ್ನ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಮುಂಬೈ, ಸರಿಯಾದ ಉತ್ತರ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಕೇಳಿದರೆ ಬಲವಂತ ರಾಯ್ ಮೆಹ್ತಾ ಸಮಿತಿ. ಇದು ಕರೆಕ್ಟ್ ಆಗಿರುವಂತಹ ಉತ್ತರನೇ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಕೃತಿಯನ್ನು ಸಂಪಾದಿಸಿದವರು ಅಂತ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಸಾಮಾಜಿಕ ಚಳುವಳಿ ಅಂತ ಹೇಳಿದರೆ MSA ರಾವ್ ಅಂತ ಹೇಳಿದರೆ ಸಾಮಾಜಿಕ ಚಳುವಳಿ. ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿದೆ 3 ಕಡೆನೂ ಕೂಡ ಕೇಳಿರುವಂತಹ ವಿಧಾನ ಬೇರೆಯಾಗಿದ್ರೂ ಕೂಡ ಈ ಒಂದು ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ, ಸಾಮಾಜಿಕ ಚಳುವಳಿ. ಇದ್ರ ಬಗ್ಗೆ ಗಮನ ಇರಲಿ. ನೆಕ್ಸ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು. 5 ಪ್ರಶ್ನೆಗಳನ್ನ ಕೇಳಿದ್ದಾರೆ, ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆರಿಸಿ ಆ ಡ್ಯಾಶನ್ನು ತುಂಬಬೇಕು ಅಷ್ಟೇ. ಜಾತಿಯ ಸದಸ್ಯತ್ವವು ಡ್ಯಾಶ್ ನಿರ್ಧಾರವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ನಿರ್ಧಾರವಾಗುತ್ತದೆ. ಕೇರಳದ ನಂಬೂದರಿ ಪಿತೃಪ್ರಧಾನ ಕುಟುಂಬವನ್ನು ಡ್ಯಾಶ್ ಎನ್ನುವರು, ಇಲ್ಲಂ ಎನ್ನುವರು. ಡ್ಯಾಶ್ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆಯಾಗಿದೆ, ಹೈನುಗಾರಿಕೆ. ಮಾಧ್ಯಮದ ದೊರೆ ಎಂದು ಪ್ರಖ್ಯಾತರಾದವರು ಯಾರು ಅಂತ ಹೇಳಿದರೆ ರೂಪರ್ಟ್ ಮರ್ಡೋಕ್. ನೆಕ್ಸ್ಟು ಚಿಪಿಕೋ ಚಳುವಳಿ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಪರಿಸರ ಚಳುವಳಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇಲ್ಲಿ ಕೊಟ್ಟಿರುವಂತಹ ಟಾಪಿಕ್ನ ಸರಿಯಾಗಿ ಗಮನಿಸಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಂಸ್ಕೃತ ಕೊಟ್ಟಿದ್ದಾರೆ, ಇಂಡೋ ಆರ್ಯನ್ ಭಾಷೆ. ಇಲ್ಲಿ ಹಾಕಿರುವಂತಹ ಉತ್ತರ 100% ಕರೆಕ್ಟು. ಸಂಸ್ಕೃತ ಇಂಡೋ ಆರ್ಯನ್ ಭಾಷೆ. ಮತದಾನದ ಹಕ್ಕು ಅಂತ ಕೇಳಿದರೆ ಮತದಾನದ ಹಕ್ಕು ಯಾವ ಕಾಲಮ್ನಲ್ಲಿ ಹೇಳಲಾಗುತ್ತೆ ಅಂದರೆ 325ನೇ ಕಾಲಮ್.
ರಾಮಪುರ ಅಂತ ಕೊಟ್ಟಿದ್ದಾರೆ. ರಾಮಪುರ ಅಂತ ಹೇಳಿದರೆ ಇದೊಂದು ಗ್ರಾಮ. ಈ ಗ್ರಾಮವನ್ನು ಅಧ್ಯಯನ ಮಾಡಿದವರು ಯಾರು ಅಂತ ಹೇಳಿದರೆ ಎನ್ ಶ್ರೀನಿವಾಸ್. ಹಾಗಾಗಿ ರಾಮಪುರಕ್ಕೆ ಸರಿಯಾದಂಥ ಉತ್ತರ ಎನ್ ಶ್ರೀನಿವಾಸ್. ಸಾಮಾಜಿಕ ಸಂಪರ್ಕ ತಾಣ ಅಂತ ಕೊಟ್ಟಿದ್ದಾರೆ. ಇದು ತುಂಬಾ ಈಸಿ. ಅವರು ಡೈರೆಕ್ಟಾಗಿ ಕೊಟ್ಟಿರುವಂಥದ್ದು ಫೇಸ್ಬುಕ್ ಆನ್ಸರ್ನ ಹಾಕಿದ್ರೆ ಆಯಿತು. ಕೊನೆಯದಾಗಿ ಭೂಸಾ ಸಾಹಿತ್ಯ ಅಂತ ಕೊಟ್ಟಿದ್ದಾರೆ. ಭೂಸಾ ಸಾಹಿತ್ಯಕ್ಕೆ ಸರಿಯಾದಂತಹ ಉತ್ತರ ಬಿ ಬಸವಲಿಂಗಪ್ಪ. ಇದಿಷ್ಟು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು, ಸರಿಯಾಗಿ ನೋಡಿಟ್ಕೊಳ್ಳಿ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಏಕೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆ. ಸೊ ಉತ್ತರವನ್ನು ಬರೆಯುವಾಗ ಭಾರತದಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವ ಜನಸಮೂಹಗಳು ನೆಲೆಸಿರುವುದರಿಂದ ಭಾರತವನ್ನು ಭಾಷಾ ಸಂಗ್ರಹಾಲಯ ಎಂದು ಕರೆದಿದ್ದಾರೆ. 2ನೇ ಪ್ರಶ್ನೆ, ದಕ್ಷಿಣ ವಲಯದ ಯಾವುದಾದರೂ ಒಂದು ಬುಡಕಟ್ಟನ್ನು ಹೆಸರಿಸಿ ಅಂತ ಕೇಳಿದರೆ ಯಾವುದಾದ್ರೂ ಒಂದು ಸೋಲಿಗ ಇರುಳ, 2ರಲ್ಲಿ ಒಂದು ಬರಿಬಹುದು. ರಾಷ್ಟ್ರೀಯ ಮಹಿಳಾ ಆಯೋಗದ ಯಾವುದಾದ್ರೂ ಒಂದು ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರೆ ಮಹಿಳೆಯರಿಗೆ ಬೇಗ ನ್ಯಾಯ ಒದಗಿಸಿಕೊಡುವುದು ಇದು ಒಂದು ಕಾರ್ಯ ಆಗಿರುತ್ತೆ. ನೆಕ್ಸ್ಟು ಪುಷ್ಕರ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ರಾಜಸ್ಥಾನ. 16ನೇ ಪ್ರಶ್ನೆ, ಅಂತೋನಿ ಗಿಡ್ಡಿಂಗ್ಸ್ ಅವರ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಸೋಷಿಯಾಲಜಿ ಕೃತಿಯನ್ನು ಬರೆದವರು ಅಂತೋನಿ ಗಿಡ್ಡಿಂಗ್ಸ್ ಅವರ ಕೃತಿ ಸೋಷಿಯಾಲಜಿ. ನೆಕ್ಸ್ಟು ಭಾಗ ಬಿಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕನ್ನಡ ಬರಿಬಹುದು, ತಮಿಳು ಬರಿಬಹುದು. ಕನ್ನಡ, ತಮಿಳು. ಓಕೆ ಅಲ್ವಾ? ನೆಕ್ಸ್ಟು 2ನೇ ಪ್ರಶ್ನೆ ಕೇಳಿರುವಂಥದ್ದು 2 ಅಂಕದ 2ನೇ ಪ್ರಶ್ನೆ, ಭಾರತೀಯ ಬುಡಕಟ್ಟುಗಳ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳಿದರೆ ಭೌಗೋಳಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ಸಮಸ್ಯೆಗಳು. ನೆಕ್ಸ್ಟು ಸ್ತ್ರೀ ಶಕ್ತಿಯ ಯಾವುದಾದ್ರೂ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವುದು 1, ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು. ನೆಕ್ಸ್ಟು ನಗರ ಬಡತನಕ್ಕೆ 2 ಕಾರಣಗಳನ್ನ ಕೇಳಿದರೆ ಬಡತನ ಮತ್ತು ಕೊಳಚೆ ಪ್ರದೇಶ 2 ಕಾರಣಗಳನ್ನು ಬರಿಬಹುದು. ಅಂತರ್ಜಾಲದ 2 ಅನುಕೂಲತೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ವಿವಿಧ ಮಾದರಿಯ ಸಂವಹನ ಕೌಶಲ್ಯ, ವ್ಯವಹಾರ ಮತ್ತು ವೈಯಕ್ತಿಕ ಅಂತರ್ಜಾಲ ಸಂಪರ್ಕ ಅಂತ ಬರಿಬಹುದು. ಮುಂದಿನ ಪ್ರಶ್ನೆ, ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ಕೊಡಿ ಅಂತ ಕೇಳಿದರೆ ಭೂಮಾಲೀಕರಿಂದ ಗೇಣಿದಾರರ ಶೋಷಣೆ, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ ಬರೀರಿ. ನೆಕ್ಸ್ಟು 8ನೇ ಅಧ್ಯಾಯದಲ್ಲಿ ಕೇಳಿರುವಂತಹ 2 ಅಂಕದ 2 ಪ್ರಶ್ನೆಗಳಿದೆ. ಸಂಸ್ಕೃತಾನುಕರಣ ಎಂದರೇನು ಅಂತ ಕೇಳಿದರೆ ಎನ್ ಶ್ರೀನಿವಾಸ್ರವರ ಪ್ರಕಾರ ಕೆಳ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡಾಗುವ ಪ್ರಕ್ರಿಯೆ. ಕೊನೆ ಪ್ರಶ್ನೆ, ಭಾರತದ ಸಾಮಾಜಿಕ ಪರಿವರ್ತನೆಯ 2 ಮೂಲಗಳು ಯಾವುದು ಕೇಳಿದರೆ ಆಂತರಿಕ ಮೂಲ, ಬಾಹ್ಯ ಮೂಲ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಭಾರತದ ಸಾಮಾಜಿಕ ಪರಿವರ್ತನೆಯ ಮೂಲ ಅಂತ ಹೇಳಿದರೆ ಆಂತರಿಕ ಮೂಲ, ಬಾಹ್ಯ ಮೂಲ. ಅವರು ಭಾರತದ ಸಾಮಾಜಿಕ ಪರಿವರ್ತನೆಯ 2 ಪ್ರಕ್ರಿಯೆಗಳು ಯಾವುದು ಅಂತ ಕೇಳಿದರೆ ಸಂಸ್ಕೃತಾನುಕರಣ, ಪಾಶ್ಚಿಮಾತ್ಯೀಕರಣ ಅಂತ ಬರಿಬೇಕು. ಸೊ ಇದಿಷ್ಟು ಕೂಡ 2 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಮುಂದಿನ ವಿಡಿಯೋದಲ್ಲಿ ಈಗಾಗಲೇ ಹೇಳಿರುವಂತೆ 5 ಅಂಕ, 10 ಅಂಕ ಹಾಗೂ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.